ನಮಸ್ತೆ. ನಿಮ್ಮ ಹೆಸರುಪಾ? ಶ್ರೀಕಾಂತ್ ಭಟ್. ಶ್ರೀಕಾಂತ್ ಭಟ್ ಅಂತ ಹೇಳಿ. ಅಪ್ಪ ಎಲ್ಲಿಂದ ಬರುವಂತದ್ದು ನೀವು? ಕತ್ರಗುಪ್ಪೆಯಿಂದ. ಕತ್ರಗುಪ್ಪೆಯಿಂದ. ಏನ್ ಪ್ರಾಬ್ಲಮ್ಸ್ ಇಂದ ಸರಕೇರ್ಗೆ ಬಂದ್ರಿ? ಸುಮಾರು ಪ್ರಾಬ್ಲಮ್ ಇದೆ. ಹಾ ಅದರಲ್ಲಿ ಒಂದಾಗಿ ಹೇಳ್ತೀನಿ. ಹಾ ಶುಗರ್ ಇತ್ತು ಮೇನ್. ಓಕೆ. ಜಾಸ್ತಿ ಆಗಿದೆ, ಮಾತ್ರ ತಗೊಂಡ್ಬಿಟ್ರೆ ಕಡಿಮೆ ಆಗ್ಬಿಡುತ್ತೆ. ರಸ್ತೆ ಮೇಲೆ ಬಿದ್ದೋಗ್ಬಿಡ್ತಿದ್ದೆ. ಓಕೆ ಅವತ್ತೇ ಬಹಳ ಇದಾಯ್ತು. 3-4 ಸಲ ರಸ್ತೆ ಮೇಲೆ ಬಿದ್ದೆ. ಓಕೆ. ಆಮೇಲೆ ಹೊರಗಡೆ ಜಾಸ್ತಿ ಶುಗರ್ ಇಂದನಾ ಆತರ? ಜಾಸ್ತಿ ಶುಗರ್ ಇಂದ. ಓಕೆ. ಹಾ ಏನಕ್ಕೇನ್ ಗೊತ್ತಾಗ್ತಿರ್ಲಿಲ್ಲ, ಬೀಳ್ತಿದ್ದೆ. ಓಕೆ. ಓ ಇದ್ಯಾಕೆ ಎಡವಟ್ ಆಯ್ತು ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹುಡುಕ್ತಾ ಇದ್ದೆ. ಹಾ ಹಾ. ಒಂದ್ಸರಿ ಯೂಟ್ಯೂಬ್ ಅಲ್ಲಿ ಬಂತು, ಹೋಗಿ ಫ್ರೀಯಾಗಿ ಮಾಡ್ತಾರೆ. ಹಾ ಅಷ್ಟರೊಳಗೆ ನಾನು ಎಲ್ಲದಕ್ಕೂ ದುಡ್ಡು ಕಳ್ಕೊಂಬಿಟ್ಟಿದ್ದೆ. ಓಕೆ. ಸುಮಾರು 1-1.5-2 ಲಕ್ಷ ರೂಪಾಯಿ ಹೋಗಿತ್ತು. ನಾನು ಓಕೆ. ಹಾ ಹಾ 15,000 ರೂಪಾಯಿ ಇಂಜೆಕ್ಷನ್ ತಗೊಂಡಿದ್ದೆ ಮೊಣಕಾಲಿಗೆ. ಹಾ ಹಾ. ಮಂಡಿ ನೋವಿಗೆ? ಮಂಡಿ ನೋವಲ್ಲ, ಅವರು ಮಂಡಿ ನೋವು ಕೊಡ್ತೀನಿ, ನಂಗೆ ಮಂಡಿ ನೋವು ಇಲ್ಲ ಅಂದೆ. ಹಾ ಹಾ. ಆದ್ರೂ ಮಂಡಿ ನೋವಿಗೆ ಕೊಡ್ತೀವಿ ಅಂದ್ರು. ಆಯ್ತು ಅಂದೆ. ಒಂದ್ಸರಿ ತಗೊಂಡು ಸ್ಟಾಪ್ ಆಗ್ಬಿಟ್ಟೆ. ಇನ್ನೊಂದ್ ಕಾಲಿಗೆ ಬೇಡ ಅಂದ್ಬಿಟ್ಟು ಬಂದೆ. ಸರಿ ಇನ್ನೇನ್ ಮಾಡೋದು ಪರಿಹಾರ ಅಂದ್ಬಿಟ್ಟು ಯೂಟ್ಯೂಬ್ ನೋಡ್ತಾ ಇದ್ದೆ. ಅವಾಗ ಯೂಟ್ಯೂಬ್ ಅಲ್ಲಿ ಬಂತು, ಹೋಗಿ ಎಲ್ಲ ಚೆನ್ನಾಗತ್ತೆ, ಫ್ರೀ ಎಲ್ಲದು ಅಂದ್ಬಿಟ್ಟು ಹಂಗ ಸಾಯಂಕಾಲ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಹೇಳಿದೆ. ಎಷ್ಟು ದಿನ ಆಯ್ತು ಇವಾಗ ಇಲ್ಲಿಗೆ ಬರಕ್ ಶುರು ಮಾಡಿ? ಇಲ್ಲಿ ಬರೋ 10 ದಿವಸ ಆಯ್ತು, 12 ದಿವಸ ಏನಾಯ್ತು. 12 ದಿನ ಆಯ್ತು. ಅಪ್ಪ ಈ 12 ದಿನದಿಂದ ನಿಮ್ಮ ಪ್ರಾಬ್ಲಮ್ಸ್ ಹೇಗಿದೆ? ಬಹಳ ಚೆನ್ನಾಗಿದೆ ಮೂವ್ಮೆಂಟ್, ನೀವೇ ನೋಡ್ತಾ ಇರ್ತೀರಲ್ಲ. ಹೌದು. ಮೊದಲು ನಡೆಯಕ್ಕೆ ಆಗ್ತಿರಲ್ಲ, ಆ ಚಾಪೆನೆ ಅಡ್ಡ ಬರೋದು. ಇನ್ನೆಲ್ಲ ಅಡ್ಡ ಬರ್ಲಿಲ್ಲ ಪುಣ್ಯಕ್ಕೆ. ಚಾಪೆ ಅಡ್ಡ ಬಂತು, ಬೀಳ್ತಿದ್ದೆ. ಅಷ್ಟೊತ್ತಿ ನೀವ್ ಯಾರು ಹುಷಾರಾಗಿರ್ತಿದ್ರು ಅಂತಂದ್ರೆ. ಅಂದ್ರೆ ಮುಂಚೆ ಬಂದು ಹಿಂಗೆ ನಡೀತಾ ಇದ್ರೆ ಇವಾಗ ಫಾಸ್ಟ್ ಆಗಿ ನಡೆಯೋ ಒಂದ್ ಸ್ವಲ್ಪ ಆಗಿದ್ದೀರಾ? ಅಪ್ಪ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಇಷ್ಟು ಇವಾಗ ಕಾಲ್ ಪ್ರಾಬ್ಲಮ್ಸ್ ಗೆ, ಶುಗರಿಗೆ, ಈಗ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಿದ್ದೀರಿ ಅಲ್ವಪ್ಪ, ಅದಕ್ಕೆಲ್ಲ ಎಷ್ಟು ಮಾತ್ರೆಗಳು ತಗೊಳ್ತಿದ್ರಿ ಮುಂಚೆ? ವೀಕ್ನೆಸ್ ಅಂದ್ಬಿಟ್ಟು ಒಬ್ರು ಡಾಕ್ಟರ್ ಒಂದ್ 4-5 ಮಾತ್ರೆ ಕೊಡೋರು. ಸರಿ ಶುಗರಿಗೆ ಅಂತ ಹಂಗ ಶುಗರ್ ಮಾತ್ರೆ ತಗೊಳ್ಳೇಬೇಕಲ್ಲ. ಹೌದು. BP ಇದೆ ಅಂದ್ಬಿಟ್ಟು BP ಮಾತ್ರೆ ಕೊಡೋರು. ಓಕೆ. ಕೊಲೆಸ್ಟ್ರಾಲ್ ಅಂದ್ಬಿಟ್ಟು ಮಾತ್ರೆ ಕೊಡೋರು. ಅವ್ರು ತಗೊಂಡಿದ್ದ, ಅವ್ರು ಕೊಟ್ಟಿದ್ ನಾವ್ ತಗೊಳ್ಳೇಬೇಕಾ? ಎಲ್ಲ ತಗೊಂಡೆ. ದಿವ್ಸಕ್ಕೆ 16-17 ಮಾತ್ರೆ ಆಯ್ತು. ಬೆಳಗ್ಗೆ ತಿಂಡಿ ತಿಂದ ತಕ್ಷಣ ತಗೊಳ್ಳಿ ಅಂದ್ರು. ಸರಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ತಗೊಂಡೆ. ಆದ್ರೂ ಬೀಳ್ತಾ ಇತ್ತು, ಅಷ್ಟು ಮಾತ್ರೆ ತಗೊಂಡು ಇದ್ ಮಾಡಿದ್ರು ಬೀಳ್ತಾ ಇತ್ತು. ಸಡನ್ಲಿ ದೇವರೇ ಬುದ್ಧಿ ಕೊಟ್ಟನೇನ, ನಿಮ್ಮ ಸಿಕ್ತು. ಬಂದೆ, ನೋಡ್ದೆ, ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಮಾತಾಡ್ಸ್ತೀವಿ. ಮೈನ್ ಆಗಿ ನೀವೆಲ್ಲ ಚೆನ್ನಾಗಿ ಕೋಆಪರೇಟ್ ಮಾಡ್ತೀರಲ್ಲ, ಅದ್ರದ್ದೇ ಅರ್ಧ ಗುಣ ಜಾಸ್ತಿ ಆಗ್ಬಿಡುತ್ತೆ. ನೋಡಿದೀನಿ ನಾ. ಎಲ್ಲರೂ ಚೆನ್ನಾಗಿ ಮಾತಾಡ್ತಾರ, ಅಪ್ಪ 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 ಅಂತ. ನಂಗೆ ಅದರಲ್ಲಿ ಅರ್ಧ ಸ್ಯಾಟಿಸ್ಫ್ಯಾಕ್ಷನ್ ಬಂತು. ಅದು ಮುಖ್ಯ ಮನುಷ್ಯನಿಗೆ. ಒಂದ್ ಕಡೆ ಡಾಕ್ಟರ್ ಹತ್ರನೇ ಆಗ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ಸ್ಯಾಟಿಸ್ಫ್ಯಾಕ್ಷನ್ ಬರೋದು. ಹೌದು. ನಂಗೆ ಇಂಗ್ಲಿಷ್ ವರ್ಡ್ ಬರಲ್ಲ, ಪರವಾಗಿಲ್ಲಪ್ಪ. ಇವಾಗ ಎಷ್ಟು ಮಾತ್ರೆ ತಗೊಳ್ತಿದ್ದೀರಾ? ಮಾತ್ರನೇ ತಗೊಳಲ್ಲ. 16 ಮಾತ್ರ ನಿಲ್ಸ್ಬಿಟ್ಟಿದ್ದೀರಾ? ನಿಲ್ಸ್ಬಿಟ್ಟೆ. ಸೂಪರ್ ಅಪ್ಪ. ಈಗ ಶುಗರಿಗೆಲ್ಲ ಏನಿಲ್ಲ, ಈಗ ನಾರ್ಮಲ್ ಆಗಿದ್ದೀರಾ? ಮುಂಚೆ ನಾರ್ಮಲ್ ಆಗಿದ್ದೀನಿ. ಟೆಸ್ಟ್ ಮಿಷನ್ ಇದೆ ನನ್ನ ಹತ್ರ. ಶುಗರ್ ಟೆಸ್ಟ್ ಮಿಷನ್ ಇದೆ, BP ಇದೆ, ಎಲ್ಲ ಇದೆ. ಮಾಡ್ಕೋತೀನಿ. ಎಲ್ಲ ನಾರ್ಮಲ್ ಆಗಿ ಬಂದಿದೆ. ನಾರ್ಮಲ್ ಆಗಿ ಬಂದಿದೆ. 16 ಮಾತ್ರೆನೂ ನಿಲ್ಸಿದೀನಿ. ಮಾತು ಒಂಥರ ತೊದಲ್ತಾ ಇತ್ತು, ಈಗ ಮಾತೇನಿಲ್ಲ ನೋಡಿ, ನಿರ್ಗವ ಮಾತಾಡ್ತಾ ಇದೀನಿ. ಅಂದ್ರೆ ಮಾತು ಸ್ಪಷ್ಟತೆ ಇರ್ಲಿಲ್ಲ. ಅಂದ್ರೆ ಉಗ್ಗುಗ್ ಬರೋದು ಅದು ಎಲ್ಲ ಸ್ಟಾಪ್ ಆಯ್ತು. ಯಾಕಂದ್ರೆ ನಾನು ಸಂಸ್ಥೆಯಲ್ಲಿ ಕೆಲಸ ಮಾಡೋದು. ಅತ್ತೇನ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿ ಮಾತಾಡ್ಬೇಕು ನಾನು. ಇವಾಗ 90% ಚೆನ್ನಾಗಿ ಮಾತಾಡ್ತೀನಿ. 90% ಚೆನ್ನಾಗಿ ಮಾಡ್ತೀರಾ? ಸೂಪರ್ ಅಪ್ಪ. ಇಲ್ಲಿಗೆ ಬರೋದ್ರಿಂದ ಎಷ್ಟು ಪರ್ಸೆಂಟ್ ನಿಮ್ಗೆ ಬೆಟರ್ ಆಗಿದೆ? 90% ಆಗಿದೆ. 90% ಬೆಟರ್ ಆಗಿದೆ. ಮೊದ್ಲು ಮೆಟ್ಲು ಹತ್ತಕ್ಕೆ ಆಗ್ತಿರ್ಲಿಲ್ಲ. ನನ್ನ ಹೆಂಡತಿ ಪಕ್ಕದಲ್ಲೇ ಬರೋಳು, ಈಗ ನನ್ಗಿಂತ ಮುಂದೆ ಬಂದ್ಬಿಡ್ತಾಳೆ, ಹೆಂಗೋ ನೀವು ಬೀಳಲ್ಲ ಅಂತ. ಇವಾಗ ಧೈರ್ಯ, ಕಾನ್ಫಿಡೆಂಟ್ ಇದೆ, ನಡೀತೀರಾ ಈಸಿಯಾಗಿ ಅಂತ. ಸೂಪರ್ ಅಪ್ಪ. 90% ಬೆಟರ್ ಆಗಿದ್ದೀರಾ. 16 ಮಾತ್ರೆ ನಿಲ್ಸಿದೀರಾ. ಶುಗರ್, BP, ಕೊಲೆಸ್ಟ್ರಾಲ್, ವೀಕ್ನೆಸ್ ಎಲ್ಲ ಕಮ್ಮಿ ಆಗಿದೆ. ಒಳ್ಳೆ ನಿದ್ದೆ ಬರುತ್ತೆ. ಇಲ್ಲಿಗೆ ಬರೋ ಅಪ್ಪ ಅಮ್ಮಂದಿರ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಬನ್ನಿ, ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿ, ಒಳ್ಳೇದಾಗತ್ತೆ ನಿಮ್ಗೆ ಅಂತ ಹೇಳ್ತೀನಿ. ಬೆಳಗ್ಗೆನೆ 3 ಸಲ ತಿಂಡಿ ತಿಂದಿನಿ. ಅಂದ್ರೆ ಅನುಕೂಲ ಇದೆ. ಮುಂಚೆ ಹಶು ಏನಾದ್ರು ಹಶು ಆಗ್ತಿರ್ಲಿಲ್ಲ? ಇಷ್ಟೇ ತಿಂತಿದ್ದೆ, ಒಂದ್ ಸ್ವಲ್ಪ ಒಂದ್ಸಲ ಅಷ್ಟ್ ತಿನ್ಬಿಟ್ಟು ಆಮೇಲೆ ನೀರ್ ಕುಡಿತಿದ್ದೆ. ಹಸುವೆ ಕಮ್ಮಿ, ಹಸುವೆ ಕಡಿಮೆ. ಇವಾಗ 3 ಸಲ ತಿಂಡಿ ತಿಂತೀನಿ ಬೆಳಿಗ್ಗೆ. ಹಸು ಚೆನ್ನಾಗ್ ಆಗ್ತಾ ಇದೆ. ಅಪ್ಪ ಇದು ಯಾವ್ದ್ರಿಂದ? ವಾಟರ್ ಕುಡಿಯೋದ್ರಿಂದ ಈ ಹಸು ಚೆನ್ನಾಗ? ಜೇಡ್ ಆಲ್ಕಲೈನ್ ವಾಟರ್. ಅದ್ ಹೇಳಕ್ತಾರಲ್ಲ, ಜೇಡ್ ವಾಟರ್ ಕುಡಿಯೋದ್ರಿಂದ ಹಸು ಚೆನ್ನಾಗ್ ಆಗ್ತಾ ಇದೆ. ಚೆನ್ನಾಗಿರುತ್ತೆ, ನಿದ್ದೆನೂ ಬರುತ್ತೆ, ರಾತ್ರಿನೂ ಕುಡಿತೀನಿ. ಅವಳಿಗೂ ನನ್ನ ಹೆಂಡತಿಗೂ ಬಹಳ ನಂಬಿಕೆ ಇದ್ರ ಮೇಲೆ. ಅವಳೇ ಅಷ್ಟು ಕುಡ್ದಾಕ್ಬಿಡ್ತಾಳೆ, ನನಗಿಲ್ಲ ಅನ್ಬಿಡ್ತಾಳೆ. ಅಷ್ಟು ನೀರ್ ಚೆನ್ನಾಗಿದೆ. ನೀರ್ ಬಗ್ಗೆ ಮಾತಾಡಂಗೆ ಇಲ್ಲ, ಬಾರಿ ಚೆನ್ನಾಗಿದೆ ನೀರು.
ಆದ್ರೆ ನನ್ನ ಲೆಕ್ಕ ಜೇಡ್ ವಾಟರ್ ಇಂದ ನಿದ್ದೆ ಹಸಿವು ಆಗ್ತಾ ಇದೆ ಅಂತ ಒಂದು ನಂಬಿಕೆ. ಯಾವ್ದಿಂದ ಏನಾಯ್ತು ಅಂತ ಏನಿಲ್ಲ. ಮತ್ ನೀವೆಲ್ಲರೂ ಚೆನ್ನಾಗಿ ಮಾತಾಡ್ತೀರಿ, ಸಿಟ್ ಮಾಡ್ಕೊಳ್ಳಲ್ಲ ಯಾರನು. ಅದೇ ಮುಖ್ಯ. ಯಾಕಂದ್ರೆ ನಮಗೆ ಜಾಸ್ತಿ ಸಿಟ್ ಬಂದ್ಬಿಡುತ್ತೆ. ಸಂಸ್ಥೆ ಒಳಗೆ ಇದೀನಲ್ಲ, ನಂಗೆ ಗೊತ್ತು. ಇನ್ನೊಂದ್ ಕ್ವಶನ್ ಕೇಳ್ಬಿಟ್ರೆ ಸಿಟ್ ಬಂದ್ಬಿಡುತ್ತೆ. ಒಂದ್ಸಲ ಸಾಕಾಗಲ್ವಾ ಅನ್ಬಿಡ್ತೀನಿ. ಹಂಗಾಗಿ ನೀವ್ ಯಾರು ಆತರ ಮಾತಾಡಲ್ಲ. ಚೆನ್ನಾಗಿ ಸೈಲೆಂಟ್ ಆಗಿ ಹಾಗೆ ಬೇಕಾಗೆ ಅಪ್ಪ ಅನ್ಕೊಂಡು ಮಾತಾಡ್ತೀರಾ. ಅದು ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ಇಲ್ಲಿ ಬಂದ್ ಹ್ಯಾಪಿ ಆಗಿದ್ದೀರಪ್ಪ ನೀವು, ಅಷ್ಟೇ ಸಾಕಪ್ಪ. ನೀವು ಖುಷಿಯಾಗಿ ಡೈಲಿ ಬರೋದು ಅಷ್ಟೇ ಸಾಕು. ಡೈಲಿ ಬಂದ್ ಇನ್ನೂ ಚೆನ್ನಾಗಿ ಥೆರಪಿ ತಗೊಳ್ಳಿಪ್ಪ. ಅಷ್ಟೇ. ಥ್ಯಾಂಕ್ ಯು.